ಪರಿಷತ್ ಫಲಿತಾಂಶದಿಂದ ಕಮಲಪಾಳ್ಯದಲ್ಲಿ ಕ್ರಾಂತಿಯೇ ಉಂಟಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಭವಿಷ್ಯ ಏನಾಗುತ್ತೆ? ಹೈಕಮಾಂಡ್ ಕೋರ್ಟ್ನಲ್ಲಿ ಕ್ರಾಸ್ ವೋಟಿಂಗ್ ರಿಪೋರ್ಟ್ ಬಿ.ವೈ. ವಿಜೇಂದ್ರ ಸಲ್ಲಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಇದೇ ವಿಚಾರ ಫಲಿತಾಂಶ ಏನು ಪರಿಷತ್ತು ಹೊರಬಿತ್ತು, ಆಗಿನಿಂದಲೇ ಶುರುವಾಗಿರುವಂತಹ ನಡುಕ ವಿಜೇಂದ್ರ ಮತ್ತೆ ಆರ್ ಅಶೋಕ್ಗೆ ಹೈಕಮಾಂಡ್ ಕೋರ್ಟ್ನಲ್ಲಿ ಕ್ರಾಸ್ ವೋಟಿಂಗ್ ರಿಪೋರ್ಟ್ ಈಗಾಗಲೇ ಸಲ್ಲಿಕೆ ಆಗಿದೆ. ಇನ್ನು ಶುರುವಾಗಿರುವಂಥದ್ದು ಬಿ.ವೈ. ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರಿಗೆ ನಡುಕ. ನಿನ್ನೆಯ ಮತದಾನದ ಲಿಸ್ಟ್ ಅನ್ನ ವರಿಷ್ಠರು ಪಡ್ಕೊಂಡಿದ್ದಾರೆ. ಮತದಾನಕ್ಕೆ ನಿಯೋಜನೆಗೊಂಡಿದ್ದ ಶಾಸಕರ ಪಟ್ಟಿ ಕೂಡ ರವಾನೆ ಮಾಡಲಾಗಿದೆ. ಪರಿಷತ್ ಫಲಿತಾಂಶದಿಂದ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿರುವುದಂತೂ ನಿಜ ರಾಜ್ಯದಲ್ಲಿ. ಸೊ ಈ ಒಂದು ವಿಚಾರ ಹೈಕಮಾಂಡ್ ಗಮನಕ್ಕೆ ಬರ್ತಿದ್ದ ಹಾಗೆಯೇ ಕೆರಳಿ ಕೆಂಡವಾಗಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾಕಂದರೆ ಗಂಭೀರವಾಗಿ ಪರಿಗಣಿಸಿರುವಂಥದ್ದು ಹೈಕಮಾಂಡ್ ಈ ವಿಚಾರವನ್ನು. ಯಾಕಂದರೆ ಇದರಲ್ಲಿ ಕ್ಷಮೆ ನೀಡುವ ಮಾತೇ ಇಲ್ಲ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಸಾಲು ಸಾಲು ಸೋಲುಗಳನ್ನು ಅನುಭವಿಸ್ತಾ ಇರುವಂಥದ್ದು. ಬೈ ಎಲೆಕ್ಷನ್ ಸೋಲು, ಇದೀಗ ಪರಿಷತ್ ಚುನಾವಣೆಯಲ್ಲಿನ ಎದುರಾಗಿರುವಂಥ ಒಂದು ಆಘಾತ ಅಥವಾ ಸೋಲು. ಅಂದರೆ ಇಬ್ಬರನ್ನ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬಂದರೂ ಕೂಡ JDS 8ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದು ಅದು ಬಿಜೆಪಿಗೆ ಬಹುದೊಡ್ಡ ಆಘಾತ. ಜೊತೆಗೆ ಕ್ರಾಸ್ ವೋಟಿಂಗ್ ಆಯಿತು ಬಿಜೆಪಿಯಲ್ಲಿ ಅನ್ನುವಂಥದ್ದೇ ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಶಾಕ್ ಆಗಿರುವಂಥದ್ದು. ಸೊ ಹಾಗಾಗಿ ಈ ವಿಚಾರವನ್ನು ಅಷ್ಟು ಸುಲಭವಾಗಿ ಬಿಡುವ ಮಾತೇ ಇಲ್ಲ ಹೈಕಮಾಂಡ್ ನಾಯಕರು. ಹಾಗಾಗಿ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇನ್ನು ಅಡ್ಡ ಮತದಾನ ವಿಚಾರದಲ್ಲಿ ಬಿಜೆಪಿ ಹೈ ತುಂಬಾ ಸೀರಿಯಸ್ ಆಗಿದೆ. ಜೂನ್ 23ರಂದು ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ವರದಿ ಸಮೇತ ದೆಹಲಿಗೆ ಆಗಮಿಸಿ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಅಡ್ಡ ಮತದಾನ ಹಾಕಿದವರ ವಿರುದ್ಧ ಶೀಘ್ರದಲ್ಲೇ ಕ್ರಮ ತೆಗೆದುಕೊಳ್ಳೋದಂತೂ ಗ್ಯಾರಂಟಿ. ಕ್ರಾಸ್ ವೋಟಿಂಗ್ ಮಾಡಿದವ್ರನ್ನ ಉಚ್ಚಾಟನೆ ಮಾಡಲಾಗುತ್ತಾ? ಮುಂದಿನ ತಿಂಗಳಲ್ಲಿ ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆ ಏನಾದರೂ ಆಗುತ್ತಾ ಅನ್ನೋದು ಕುತೂಹಲಕ್ಕೆ ಮಾಡಿಕೊಡ್ತಿದೆ. ಅಡ್ಡ ಮತದಾನ ಕೆಲವರ ತಲೆದಂಡಕ್ಕೆ ಕಾರಣವಾಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಅದು ತಲೆದಂಡ ಆಗುವುದು ಬಿ.ವೈ. ವಿಜೇಂದ್ರ ಮತ್ತು ಆರ್ ಅಶೋಕ್. ಇನ್ನು ರಾಧಾಕೃಷ್ಣ ಮೋಹನ್ ರಾಜ್ಯ ಬಿಜೆಪಿ ಉಸ್ತುವಾರಿ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ನಡೆ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಡ್ತಾ ಇದ್ದು ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಬಿ.ವೈ. ವಿಜೇಂದ್ರ ಮತ್ತು ಆರ್ ಅಶೋಕ್ ಹಾಗೂ ರಾಧಾಮೋಹನ್ಗೂ ಕೂಡ ಶಾಕ್ ಕಾದಿದೆಯಾ ಅನ್ನುವಂಥದ್ದು ಕಾದು ನೋಡಬೇಕು. ವರಿಷ್ಠರು ರಾಧಾಮೋಹನ್ ಅವರನ್ನ ಬದಲಾಯಿಸ್ತಾರ? ಯಾಕಂದರೆ ಬಿಜೆಪಿ ರಾಜ್ಯ ಉಸ್ತುವಾರಿಯಾಗಿರುವಂಥದ್ದು ರಾಧಾಮೋಹನ್. ಯಾಕಂದರೆ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಅವರ ರೀತಿ ಆಕ್ಟಿವ್ ಆಗಿರುವಂಥ ರಾಜ್ಯ ಉಸ್ತುವಾರಿ ನಮಗೆ ಬೇಕು. ಸದ್ಯ ರಾಧಾಮೋಹನ್ ಅವರ ಈ ಒಂದು ರಾಜ್ಯ ಉಸ್ತುವಾರಿ ವಹಿಸಿಕೊಂಡು ಕೂಡ ಅವರು ನಿಷ್ಕ್ರಿಯರಾಗಿದ್ದಾರೆ ಅನ್ನುವಂಥ ಒಂದಷ್ಟು ಅಪಸ್ವರಗಳು ಬಿಜೆಪಿಯಲ್ಲಿ ಕೇಳಿಬರ್ತಾ ಇದ್ದು, ಸುರ್ಜೇವಾಲಾ ಅವರ ರೀತಿಯಲ್ಲಿ ಆಕ್ಟಿವ್ ಆಗಿ ಪಕ್ಷವನ್ನು ಸಂಘಟಿಸೋದು, ಪಕ್ಷವನ್ನು ಬಲವರ್ಧನೆ ಮಾಡುವುದು, ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪರಿ ಸುರ್ಜೇವಾಲಾ. ಸೊ ಪ್ರತಿಯೊಂದು ವಿಷಯವನ್ನು ಕೂಡ ಅವರು ಈ ಸಂದರ್ಭದಲ್ಲಿ ರಾಜ್ಯದ ಜನತೆಯ ಗಮನಕ್ಕೆ ತರುವಂಥದ್ದು. ಅಂದರೆ ವಿಪಕ್ಷಗಳ ವೈಫಲ್ಯಗಳನ್ನು ರಾಜ್ಯದ ಜನತೆಯ ಮುಂದಿಡುವಂಥದ್ದಿರ್ಬೋದು, ಅಥವಾ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಯ ವಿಚಾರಗಳನ್ನು ಒಂದು ಕಡೆ ರಾಜ್ಯದ ಜನತೆಯ ಮುಂದೆ ಇಡುವಂಥ ಒಂದು ವಿಚಾರ. ಒಂದು ಹೈಪರ್ ಆಕ್ಟಿವ್ ಆಗಿರುವಂಥ ಸುರ್ಜೇವಾಲಾ ಅವರ ರೀತಿಯ ಒಬ್ಬ ಉಸ್ತುವಾರಿ ನಮಗೆ ಬೇಕು ಅಂತ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇದ್ರು. ಹಾಗಾಗಿ ಬಹುಶಃ ರಾಧಾಮೋಹನ್ ಎಲ್ಲೋ ಒಂದು ಕಡೆ ನಿಷ್ಕ್ರಿಯರಾಗಿದ್ದಾರಾ ಈ ವಿಚಾರವಾಗಿ? ರಾಧಾಮೋಹನ್ ಕೂಡ ರಾಜ್ಯ ಬಿಜೆಪಿ ನಾಯಕರ ಒಂದಷ್ಟು ರಿಯಾಕ್ಷನ್ ನೋಡಿದಾಗ ಅವರು ಕೂಡ ಬೇಸರವನ್ನು, ಅಸಮಾಧಾನ ಹೊರಹಾಕಿದ್ದುಂಟು. ಆದರೆ ಅವರ ಬದಲಾವಣೆ ಏನಾದರೂ ಮಾಡುತ್ತಾ ಹೈಕಮಾಂಡ್? ಯಾಕೆಂದರೆ ಇನ್ನು 2 ವರ್ಷ ಇದೆ ಚುನಾವಣೆ ನಡೀಲಿಕ್ಕೆ, ಅಸೆಂಬ್ಲಿ ಚುನಾವಣೆ. ಹಾಗಾಗಿ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿದೆ, GBA ಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ಪಕ್ಷವನ್ನು ಈಗಿನಿಂದಲೇ ಬಲಪಡಿಸಬೇಕು, ಬಲವರ್ಧನೆ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತಂದಾಗ ಉಸ್ತುವಾರಿಯನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಬರುವ ಸಾಧ್ಯತೆ ಇದೆ, ಹೈಕಮಾಂಡ್ ನಾಯಕರು. ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅವರಿಗೂ ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಬಿಸಿ ಮುಟ್ಟಿಸುವಂಥ ಸಾಧ್ಯತೆ ಇದೆ. ಬಹುಶಃ ಬದಲಾವಣೆ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದ್ದು, ಒಂದು ರಿಪೋರ್ಟ್ ಈಗಾಗಲೇ ತೆಗೆದುಕೊಂಡು ಬರಲಿಕ್ಕೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಜೂನ್ 23ರಂದು ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ.
ಸೊ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಡೆ. ಏನಾಗಬಹುದು ಬಿಜೆಪಿ ಹೈಕಮಾಂಡ್ ನಡೆ ಅನ್ನುವಂಥದ್ದು. ವರದಿ ಸಮೇತ ದೆಹಲಿಗೆ ಬನ್ನಿ ಅಂತ ಹೇಳಿದೆ ಈಗಾಗಲೇ ಬಿಜೆಪಿ ಹೈಕಮಾಂಡ್. ಅಡ್ಡ ಮತದಾನ ವಿಚಾರದಲ್ಲಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಪರಿಷತ್ ಫಲಿತಾಂಶದಿಂದ ಬಿಜೆಪಿಯಲ್ಲಿ ಏನಾದರೂ ಕ್ರಾಂತಿ ಉಂಟಾಗುತ್ತಾ? ಒಂದು ಕಡೆ ನಾವು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಭವಿಷ್ಯದ ವಿಚಾರವಾಗಿ ಏನಾಗಬಹುದು ಅನ್ನುವಂಥ ಒಂದು ಕುತೂಹಲ ಇದೆ. ಇನ್ನು ಹೈಕಮಾಂಡ್ ಬಳಿ ಕ್ರಾಸ್ ವೋಟಿಂಗ್ ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡಲಾಗುತ್ತೆ. ವಿಜೇಂದ್ರ ಅಶೋಕ್ಗೆ ಒಂದು ಕಡೆ ನಡುಕ ಶುರುವಾಗಿದ್ದರೆ ಅಡ್ಡ ಮತದಾನ ಹಾಕಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಂತೂ ಫಿಕ್ಸ್. ಮತ್ತು ಅಡ್ಡ ಮತದಾನ ಮಾಡಿದಂಥವ್ರನ್ನ ಸೋಲಿಸೇ ತೀರ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಆರ್ ಅಶೋಕ್ ಮತ್ತು ವಿಜೇಂದ್ರ ಶಪಥ ಮಾಡ್ತಾ ಇರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಬಿಜೆಪಿ ಹೈಕಮಾಂಡ್ ಪರಿಷತ್ ಚುನಾವಣೆಯ ಫಲಿತಾಂಶವನ್ನು ಮಾತ್ರ ಬಹಳ ಸೀರಿಯಸ್ ಆಗಿ ತಗೊಂಡಿದೆ.